ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತ ವ್ಯಕ್ತಿ ವಿನಯ್ ಕುಲಕರ್ಣಿ ಆಗಿದ್ರು. ಇವ್ರನ್ನ ಬಿಟ್ರೆ ಇವ್ರು ಹೆಚ್ಚು ಜನಾನುರಾಗಿ ಆಗ್ತಾರೆ, ಪ್ರಭಾವಶಾಲಿ ಆಗ್ತಾರೆ, ಉತ್ತರ ಕರ್ನಾಟಕದ ಪ್ರಮುಖ ನಾಯಕರಾಗ್ತಾರೆ. ಇವ್ರನ್ನ ಆಗ್ಲಿಕ್ಕೆ ಬಿಡಬಾರದು ಅಂತ ಷಡ್ಯಂತ್ರ ಮಾಡಿ ಬಿಜೆಪಿಯವರು ಕಾಂಗ್ರೆಸ್ ಈ ನಾಯಕನ ವಿರುದ್ಧ ಮಾಡಿದಂತ ಷಡ್ಯಂತ್ರ. ಅಂದ್ರೆ ವಿನಯ್ ಕುಲಕರ್ಣಿ ತಪ್ಪಿತಸ್ಥ ಅಂತ ಅನ್ಲಿಕ್ಕೆ ಏನ್ ಬೇಕು ಅದೆಲ್ಲ ಸಾಕ್ಷಿಗಳನ್ನ ಕ್ರೋಢೀಕರಿಸಿ ಸಿಬಿಐದವರು ಕೊಟ್ಟಿರೋದ್ರ ಪರಿಣಾಮವಾಗಿ ಇವತ್ತು ದಿವಸ ಈ ಗತಿ ಆಗಿದೆ. ಮುಂದೆ ಬರುವಂತ ದಿನದಲ್ಲಿ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅನ್ನುವಂತ ಸಂಪೂರ್ಣವಾದ ನಂಬಿಕೆ ನಮ್ಗೆಲ್ಲರಿಗೂ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಧಾರವಾಡ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಯೋಗೇಶ್ಗೌಡ ಕೊಲೆ ಪ್ರಕರಣ ಹೀಗಾಗಿ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಉಗ್ರಪಡಿಸಲಾಗಿದೆ. ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮೌನ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿರತಕ್ಕಂಥದ್ದು. ಅದ್ರ ಜೊತೆ ಮಾತಾಡ್ಲಿಕ್ಕೆ ಮೌನ್ ಲಿಂಬಿಕೆ ಅವರ ಮಾತಾಡಿಸ್ತೇನೆ. ಸರ್, ಏನ್ ಸರ್ ಇದು ಷಡ್ಯಂತ್ರ? ಈ ಪ್ರಕರಣ ಆಗಲೇ ವಿಚಾರಣೆಗೆ ಬಂದು ಅಂತಿಮ ಹಂತಕ್ಕೆ ಬಂದಿತ್ತು. ಬಹುತೇಕ 2019 ಸುಮಾರಕ್ಕೆ 2019 ಏನು ಬಿಜೆಪಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರ ಮೊದಲನೇ ಕ್ಯಾಬಿನೆಟ್ದಲ್ಲಿ ನಿರ್ಣಯ ಮಾಡಿ ಸಿಬಿಐ ಕೊಡ್ಬೇಕಂತ ತೀರ್ಮಾನವನ್ನು ತೆಗೆದುಕೊಂಡ್ರು. ಮೊದಲನೇ ಕ್ಯಾಬಿನೆಟ್ದೊಳಗೆ. ಅದಕ್ಕಿಂತ ಪೂರ್ವದಲ್ಲಿ ಏನು ಮರ್ಡರ್ ಆದಂತ ಯೋಗೇಶ್ ಗೌಡನ ಹೆಂಡತಿ ಮಲ್ಲಮ್ಮ ಮತ್ತು ಯೋಗೇಶ್ ಗೌಡನ ಅಣ್ಣ ಅವರು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಿಬಿಐ ಪ್ರಕರಣವನ್ನ ವಿಚಾರಣೆಗೆ ಕಳಿಸ್ಬೇಕು, ಅದು ಇನ್ವೆಸ್ಟಿಗೇಷನ್ ಕೊಡಬೇಕು ಅಂತ ಕೇಳಿದಾಗ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಎರಡನ್ನೂ ಕೂಡ ತಿರಸ್ಕಾರ ಮಾಡಿದ್ರು. ವಾಸ್ತವಿಕತೆ ರೀತಿ ಇದ್ರೂ ಸಹಿತವಾಗಿ ರಾಜಕೀಯ ದ್ವೇಷದಿಂದ ತಮಗಿರುವಂತ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಕ್ಯಾಬಿನೆಟ್ದಲ್ಲಿ ನಿರ್ಣಯ ಮಾಡಿ ಇದನ್ನ ಸಿಬಿಐ ಇನ್ವೆಸ್ಟಿಗೇಷನ್ ಕೊಡಬೇಕು ಅಂತ ತೀರ್ಮಾನ ತಗೊಂಡ್ರು. ಸಿಬಿಐದವರು ಇನ್ವೆಸ್ಟಿಗೇಷನ್ ಮಾಡಿದ್ರು. ತಮಗೆ ಹೆಂಗ್ ಬೇಕಂಗೆ ಇನ್ವೆಸ್ಟಿಗೇಷನ್ ಮಾಡಿ ಅಮಾಯಕ ಮತ್ತು ನಿರಪರಾಧಿ ಅಂತ ವಿನಯ್ ಕುಲಕರ್ಣಿಯ ವಿರುದ್ಧ ಷಡ್ಯಂತರವನ್ನು ಮಾಡಿ ಅವರ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ರು. ನ್ಯಾಯಾಂಗದಲ್ಲಿ ಪ್ರಕರಣ ನಡೀತು. ಅದೆಲ್ಲ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಮುಂದೆ ಮೊನ್ನೆ ಅವ್ರಿಗೆ ಶಿಕ್ಷೆ ಆಯಿತು, ಜೀವಾವಧಿ ಶಿಕ್ಷೆ ಆಯ್ತು, ಎಲ್ಲ ಗೊತ್ತಿದೆ. ಇಲ್ಲ ಕೂಡಿರುವಂತ ಒಟ್ಟ ಸಮುದಾಯ ನ್ಯಾಯಾಂಗದ ವಿರುದ್ಧ ಮತ್ತು ನ್ಯಾಯಾಂಗದ ವ್ಯವಸ್ಥೆ ವಿರುದ್ಧ ಅಲ್ಲ. ಬಿಜೆಪಿ ಅವರೇನು ಷಡ್ಯಂತರ ಮಾಡಿ ಇದನ್ನು ಸಿಬಿಐಗೆ ಕೊಟ್ಟರಲ್ಲ, ಅದರ ವಿರುದ್ಧ ಪ್ರತಿಭಟನೆ. ಮತ್ತು ಇನ್ನೊಂದು ಸಂದೇಶ ಹೋಗಬೇಕಾಗಿದೆ. ವಿನಯ್ ಕುಲಕರ್ಣಿ, ನೀವು ಅಧೈರ್ಯ ಆಗಬೇಡ್ರಿ. ನಿಮ್ಮೊಂದಿಗೆ ಎಲ್ಲ ಮತದಾರರು, ನಾಗರಿಕರು, ಈ ಭಾಗದ ಒಟ್ಟ ಎಲ್ಲ ಸಮುದಾಯ, ಕಾರ್ಮಿಕರಿರ್ಬೋದು, ಉದ್ಯೋಗಸ್ಥರಿರ್ಬೋದು, ರೈತರಿರ್ಬೋದು, ಎಲ್ಲ ಸಮುದಾಯ ನಿಮ್ಮ ಮುಂದಿದೆ ಅನ್ನುವ ಸಂದೇಶವನ್ನ ಸಮಾಜಕ್ಕೆ ಕೊಡ್ಬೇಕನ್ನುವಂತ ಉದ್ದೇಶದಿಂದ ಇವತ್ತಿನ ದಿವಸ ಒಂದು ಮೌನ ಮೆರವಣಿಗೆಯನ್ನ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಕಪ್ಪು ಬಟ್ಟೆ ಪ್ರದರ್ಶನ ಕೂಡ ನೋಡ್ತಾ ಇದ್ದೀವಿ ಸರ್. ಯಾರ ವಿರುದ್ಧ ಸರ್ ಕಪ್ಪು ಬಟ್ಟೆ? ಅಂದ್ರೆ ವ್ಯವಸ್ಥೆ ವಿರುದ್ಧ. ಇದೇನು ಬಿಜೆಪಿ ಅವರು ಷಡ್ಯಂತ್ರ ಏನ್ ಮಾಡಿದಾರಲ್ಲ, ಆ ಷಡ್ಯಂತ್ರ ವಿರುದ್ಧ ಇದು, ನ್ಯಾಯಾಂಗದ ವಿರುದ್ಧ ಅಲ್ಲ. ಷಡ್ಯಂತ್ರ ಏನ್ ಮಾಡ್ತಾ ಇದಾರಲ್ಲ ಅದ್ರ ವಿರುದ್ಧ ಇದು ಕಪ್ಪು ಪಟ್ಟಿಯ ಪ್ರದರ್ಶನ. ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗುತ್ತೆ ಅಂತ ಏನಾದ್ರು ಈ ರೀತಿ ಷಡ್ಯಂತ್ರ ನಡೆಯುತ್ತೆ? ಇದು ನಿರಂತರವಾಗಿ ನಡೀತಾ ಇದೆ. ಇದು ಈಗಲ್ಲ, ನಿರಂತರವಾಗಿ ನಡೀತಾ ಇದೆ. ವಿನಯ್ ಕುಲಕರ್ಣಿ ಅವರು ಈ ಭಾಗದ ಪ್ರಮುಖ ನಾಯಕರು ಮತ್ತು ಪ್ರಭಾವಿ ನಾಯಕರು. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ವಿಧಾನಸಭಾ ಸದಸ್ಯರಾಗಿ ಮತ್ತು ಮಂತ್ರಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ನಿಗಮದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತ ವ್ಯಕ್ತಿ ವಿನಯ್ ಕುಲಕರ್ಣಿ ಆಗಿದ್ರು. ಅಂದ್ರೆ ಇವ್ರನ್ನ ಬಿಟ್ರೆ ಇವ್ರು ಹೆಚ್ಚು ಜನಾನುರಾಗಿ ಆಗ್ತಾರೆ, ಪ್ರಭಾವಶಾಲಿ ಆಗ್ತಾರೆ, ಉತ್ತರ ಕರ್ನಾಟಕದ ಪ್ರಮುಖ ನಾಯಕರಾಗ್ತಾರೆ. ಇವ್ರನ್ನ ಆಗ್ಲಿಕ್ಕೆ ಬಿಡಬಾರದು ಅಂತ ಷಡ್ಯಂತ್ರ ಮಾಡಿ ಅವ್ರನ್ನ ಈ ರೀತಿಯಾಗಿ ಬಲಿಪುಷ ಮಾಡಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಕೆಲವೊಂದಿಷ್ಟು ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇತ್ತು ಸರ್, ಅದು ಎಲ್ಲ ಸುಳ್ಳು ಅಂತೀರಿ? ಏನು ವೈರಲ್? ವಿನಯ್ ಕುಲಕರ್ಣಿ ಅವರು
ಯಾರೋ ಒಬ್ರು ಲಾಯರ್ ಜೊತೆ ಮಾತಾಡ್ತಿರ್ತಕ್ಕಂಥ ವೈರಲ್ ಆಗ್ತಾ ಇತ್ತು. ಸೊ ನಾನು ಮೊದಲನೇದ್ದು ನಾನು ನೋಡಿಲ್ಲ, ನೋಡ್ಲಾರ್ದ ಅದ್ರ ಬಗ್ಗೆ ನಾನು ಅಭಿಪ್ರಾಯ ಕೂಡ ತಪ್ಪಾಗುತ್ತೆ. ನಾನು ಸ್ವತಃ ನೋಡಿಲ್ಲ. ಅಂದ್ರೆ ಇದು ರಾಜಕೀಯ ಷಡ್ಯಂತ್ರ ಅಂತ ಫೇವ್ರೇಟ್. 100% ಬಿಜೆಪಿಯವರು ಕಾಂಗ್ರೆಸ್ ಅದ ಈ ನಾಯಕನ ವಿರುದ್ಧ ಮಾಡಿದಂತ ಷಡ್ಯಂತ್ರ. ಕಾರಣ ಅಂತಂದ್ರೆ ಬಹಳಷ್ಟು ಜನರ ನ್ಯಾಯಾಂಗದ ವಿರುದ್ಧ ಪ್ರತಿಭಟನೆ ಮಾಡೋದಿಲ್ಲ. ಯಾಕಂತಂದ್ರೆ ನಾನೊಬ್ಬ ನ್ಯಾಯವಾದಿಯಾಗಿ 40 ವರ್ಷಗಳ ಕಾಲ ಸೇವೆ ಮಾಡಿದ್ದರ ಹಿನ್ನೆಲೆಯೊಳಗ ನ್ಯಾಯಾಧೀಶ ಆಗಿರ್ಬೋದು, ಸರ್ಕಾರಿ ಅಭಿಯೋಜಕರಾಗಿರ್ಬೋದು, ಅಲ್ಲಿರುವಂಥ ಒಟ್ಟು ವ್ಯವಸ್ಥೆಯೊಳಗ ಯಾರೂ ಕೂಡ ಏನು ಘಟನೆ ಆಗಿರ್ತಾನೆ ನೋಡಿರೋದಿಲ್ಲ. ಸಾಕ್ಷಿ ಆಧಾರದ ಮೇಲೆ ಮಾಡ್ತಾರೆ. ಅಂದ್ರೆ ವಿನಯ್ ಕುಲಕರ್ಣಿ ತಪ್ಪಿತಸ್ಥ ಅಂತ ಅನ್ಲಿಕ್ಕೆ ಏನು ಬೇಕೋ ಅದೆಲ್ಲ ಸಾಕ್ಷಿಗಳನ್ನ ಕ್ರೋಢೀಕರಿಸಿ CBI ದವರು ಕೊಟ್ಟಿರೋದ್ರ ಪರಿಣಾಮವಾಗಿ ಇವತ್ತಿನ ದಿವಸ ಈ ಗತಿ ಆಗಿದೆ. ಮುಂದೆ ನ್ಯಾಯ ಸಿಗುತ್ತೆ. ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಮುಂದೆ ಬರುವಂಥ ದಿನದಲ್ಲಿ ನಿರಪರಾಧಿ ಹೊರಗೆ ಬರ್ತಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ನಮಗೆಲ್ಲರಿಗೂ ಇದೆ. ಥ್ಯಾಂಕ್ ಯು ಸರ್. ಅಂದ್ರೆ ಇಲ್ಲಿರ್ತಕ್ಕಂಥ ಮೋಹನ್ ಲಿಂಬಿಕೆ ಅವ್ರ ಮಾತು ಇದಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್, ನಮ್ಮ ಧಾರವಾಡ ಜಿಲ್ಲಾ ಇರ್ತಕ್ಕಂಥ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ವಿನಯ್ ಕುಲಕರ್ಣಿ ಅವರ ಮೇಲೆ ರಾಜಕೀಯ ಷಡ್ಯಂತ್ರ ಈ ರೀತಿ ಆಗಿರ್ತಕ್ಕಂಥ ಈ ಉದ್ದೇಶದಿಂದ ಅವರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳಿ ಈಗಾಗಲೇ ಮೋಹನ್ ಲಿಂಬಿಕೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತಿಗೆರೆ, ಕರ್ನಾಟಕ ಟಿವಿ, ಧಾರವಾಡ.